ನಮಸ್ಕಾರ. ಇವತ್ತಿನ ನಮ್ಮ ವಿಶೇಷ ಚರ್ಚೆ ಕೆಸಿಇಟಿ 2025ರ ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಬಗ್ಗೆ. ವಿಡಿಯೋದ ಕೆಲವು ಮುಖ್ಯ ಅಂಶಗಳಿದೆ, ಅದರ ಆಧಾರದ ಮೇಲೆ ಮಾತಾಡೋಣ. ಸರಿ. ಸದ್ಯದ ದೊಡ್ಡ ಸುದ್ದಿ ಅಂದ್ರೆ ಕೆಇಎ ವೆಬ್ಸೈಟ್ನಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಇದೆಯಲ್ಲ, ಅದು ಆಕ್ಟಿವೇಟ್ ಆಗಿದೆ. ಹೌದು. ತುಂಬಾ ಜನ ಕಾಯ್ತಾ ಇದ್ರು. ಹೌದು. ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯವಾದ ಘಟ್ಟ ಅಲ್ವಾ? ಫೈನಲ್ ಮಾಡ್ಕೊಳಕ್ಕೆ ಇದು ಒಂದು ಒಳ್ಳೆ ಅವಕಾಶ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಲಿಂಕ್ ಬಂದಿದೆ ಅಂತ ಖುಷಿ ಇದೆ, ಆದರೆ ಕೆಲವರಿಗೆ ಲಾಗಿನ್ ಆಗೋಕೆ ಸಮಸ್ಯೆ ಆಗ್ತಿದೆಯಂತೆ. ಹೌದಾ? ಏನ್ ಸಮಸ್ಯೆ? ಅದೇ, ಐಡಿ ಪಾಸ್ವರ್ಡ್ ಎಲ್ಲ ಹಾಕಿ ಲಾಗಿನ್ ಆದ್ರೆ OTP ಬರ್ತಿಲ್ವಂತೆ. ಕೆಲವರಿಗೆ OTP ಬಂದ್ರೂ ಅದನ್ನ ಎಂಟರ್ ಮಾಡಿದ್ಮೇಲೆ ಮತ್ತೆ ಅದೇ ಲಾಗಿನ್ ಪೇಜ್ಗೆನೆ ವಾಪಸ್ ಬರ್ತಿದೆಯಂತೆ, ಮುಂದಕ್ಕೆ ಹೋಗ್ತಿಲ್ಲ. ಓಹ್. ಇದು ನೋಡಿ, ಯಾವುದೇ ಒಂದು ಹೊಸ ಪ್ರೋಸೆಸ್ ಶುರುವಾದಾಗ, ಅದರಲ್ಲೂ ಇಷ್ಟೊಂದು ಜನ ಒಂದೇ ಸರಿ ಲಾಗಿನ್ ಆಗೋಕೆ ಟ್ರೈ ಮಾಡಿದಾಗ ಈ ಥರ ಟೆಕ್ನಿಕಲ್ ಗ್ಲಿಚ್ಗಳು ಸ್ವಲ್ಪ ಸಹಜ. ಹೌದಲ್ವಾ? ಸರ್ವರ್ ಲೋಡ್ ಇರಬಹುದು, ಅಥವಾ ಸಿಸ್ಟಮ್ ಸ್ಟೆಬಿಲೈಸ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ಹಾಗಾಗಿ ಅಯ್ಯೋ ಏನಾಯ್ತು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸರಿ. 1-2 ಗಂಟೆ ಬಿಟ್ಟು ಆಮೇಲೆ ಮತ್ತೆ ಟ್ರೈ ಮಾಡಿದ್ರೆ ಸರಿ ಹೋಗ್ಬಹುದು ಅಂತ ನನ್ನ ಅನಿಸಿಕೆ. ಓಕೆ, ಅಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಅಂತೀರಾ? ಸರಿ. ಈ ಟೆಕ್ನಿಕಲ್ ಸಮಸ್ಯೆ ಬಗೆಹರಿದ್ಮೇಲೆ ಸ್ಟೂಡೆಂಟ್ಸ್ ಈ ಆಪ್ಷನ್ ಎಂಟ್ರಿಲಿ ಏನೇನ್ ಮಾಡಬಹುದೀಗ? ಏನ್ ಅವಕಾಶಗಳಿವೆ? ಮುಖ್ಯವಾಗಿ ಒಂದು 3 ವಿಷಯಗಳನ್ನ ಗಮನಿಸಬಹುದು. ಮೊದಲನೇದಾಗಿ BAMS ಅಂದ್ರೆ ಆಯುರ್ವೇದ ಕೋರ್ಸ್ ಇದೆಯಲ್ಲ, ಹೌದು. ಅದಕ್ಕೆ ಯಾರಾದರೂ ಸೇರ್ಬೇಕು ಅಂದಿದ್ರೆ ಈಗ ಹೊಸದಾಗಿ BAMS ಕಾಲೇಜ್ಗಳನ್ನ ತಮ್ಮ ಲಿಸ್ಟ್ಗೆ ಆಡ್ ಮಾಡಬಹುದು. ಇದು ಒಂದು ಹೊಸ ಅವಕಾಶ. ಓಹ್, ಇದು ಒಳ್ಳೆ ವಿಷಯ. ಅಂದ್ರೆ BAMSಗೆ ಮಾತ್ರ ಹೊಸದಾಗಿ ಆಡ್ ಮಾಡಬಹುದು. ಸರಿ. ಹೌದು, BAMSಗೆ ಮಾತ್ರ. ಎರಡನೇದಾಗಿ, ಮೊದಲೇ ಲಿಸ್ಟ್ ಮಾಡಿರ್ತಾರಲ್ಲ ಕಾಲೇಜುಗಳು, ಅದರಲ್ಲಿ ಈಗ ಯಾವುದಾದ್ರೂ ಕಾಲೇಜು ಬೇಡ ಅನ್ಸಿದ್ರೆ ಅದನ್ನ ಲಿಸ್ಟ್ನಿಂದ ತೆಗೆದು ಹಾಕ್ಬೋದು. ಡಿಲೀಟ್ ಆಪ್ಷನ್ ಇದೆ. ಓಕೆ, ಡಿಲೀಟ್ ಮಾಡಬಹುದು. ಮೂರನೇದು, ಮತ್ತು ಬಹುಶಃ ಇದು ತುಂಬಾ ಮುಖ್ಯವಾದದ್ದು, ತಮ್ಮ ಆಯ್ಕೆಗಳ ಪ್ರಿಯಾರಿಟಿ ಆರ್ಡರ್. ಪ್ರಯಾರಿಟಿ ಅದನ್ನ ಬದಲಾಯಿಸ್ಕೋಬಹುದು. ಅಂದ್ರೆ ಯಾವ ಕಾಲೇಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾವುದಕ್ಕೆ ಸೆಕೆಂಡ್, ಹೀಗೆ ಅದನ್ನ ಈಗ ರೀಅರೇಂಜ್ ಮಾಡಬಹುದು. ಸರಿ, ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಆದ್ರೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಬೇಕು. ನೀವು ಹೇಳಿದ್ರಿ BAMSಗೆ ಹೊಸ ಕಾಲೇಜು ಸೇರಿಸಬಹುದು ಅಂತ. ಹೌದು. ಹಾಗಾದ್ರೆ ಇಂಜಿನಿಯರಿಂಗು, ನರ್ಸಿಂಗು, ಫಾರ್ಮಸಿ ಈ ತರ ಬೇರೆ ಕೋರ್ಸ್ಗಳಿಗೆ ಹೊಸ ಕಾಲೇಜ್ಗಳನ್ನ ಈಗ ಸೇರ್ಸಕ್ಕಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್ ನೋಡಿ. BAMS ಹೊರತುಪಡಿಸಿ ಬೇರೆ ಯಾವುದೇ ಕೋರ್ಸಿಗೆ, ಇಂಜಿನಿಯರಿಂಗ್ ಆಗ್ಲಿ, ನರ್ಸಿಂಗು, ಫಾರ್ಮಸಿ, ವೆಟರ್ನರಿ, ಯಾವುದಕ್ಕೂ ಹೊಸ ಕಾಲೇಜ್ಗಳನ್ನ ಈ ಹಂತದಲ್ಲಿ ಸೇರ್ಸೋ ಅವಕಾಶ ಇಲ್ಲ. ಓ ಹೌದಾ? ಹೌದು. ಇದರ ಅರ್ಥ ಏನು ಅಂದ್ರೆ, ಮೊದಲನೇ ರೌಂಡಲ್ಲಿ ಏನು ಆಪ್ಷನ್ ಕೊಟ್ಟಿರ್ತಾರೋ ಅದೇ ಲಿಸ್ಟ್ ಇಟ್ಕೊಂಡು ಮುಂದುವರಿಬೇಕು ಬೇರೆ ಕೋರ್ಸ್ಗಳಿಗೆ. ಅಂದ್ರೆ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಹೌದು. ಇದ್ದಿದ್ರಲ್ಲೇ ಡಿಲೀಟ್ ಮಾಡೋದು ಅಥವಾ ಪ್ರಿಯಾರಿಟಿ ಚೇಂಜ್ ಮಾಡೋದು ಅಷ್ಟೇ ಸಾಧ್ಯ. ಹೊಸದಾಗಿ ಏನೂ ಸೇರ್ಸೋಕಾಗಲ್ಲ BAMS ಬಿಟ್ಟು. ಸರಿ, ಇದು ಸ್ಪಷ್ಟವಾಯ್ತು. ಹಾಗಾದ್ರೆ ಈ ಎಲ್ಲಾ ಎಡಿಟಿಂಗ್, ರೀಆರ್ಡರಿಂಗ್ ಮಾಡೋಕೆ ಒಂದು ಕೊನೆ ದಿನಾಂಕ ಇರ್ಬೇಕಲ್ವಾ? ಹೌದು, ಖಂಡಿತ ಇದೆ. ಮೂಲಗಳ ಪ್ರಕಾರ ಆಗಸ್ಟ್ 25ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಆಗಸ್ಟ್ 25? ಆದ್ರೆ ಆ ದಿನ ಸಾಯಂಕಾಲ 5 ಗಂಟೆನಾ ಅಥವಾ ರಾತ್ರಿ 11:59ರವರೆಗೂ ಟೈಮ್ ಇರುತ್ತಾ ಅನ್ನೋದು ನಿಖರವಾದ ಸಮಯ ಇನ್ನೂ ಅನೌನ್ಸ್ ಆಗಿಲ್ಲ. ಓಕೆ. ಆದ್ರೂ ಲಾಸ್ಟ್ ಡೇಟ್ ಅಂತ ಗೊತ್ತಾದ್ಮೇಲೆ ಕೊನೆ ನಿಮಿಷದವರೆಗೂ ಕಾಯೋದ್ಯಾಕೆ? ಸಾಧ್ಯವಾದಷ್ಟು ಬೇಗ ತಮ್ಮ ಆಯ್ಕೆಗಳನ್ನ ಫೈನಲೈಸ್ ಮಾಡೋದು ಒಳ್ಳೇದಲ್ವಾ? ಖಂಡಿತ. ಕೊನೆಗಳಿಗೆ ರಶ್ ಬೇಡ. ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಸದ್ಯಕ್ಕೆ ಲಾಗಿನ್ ಸಮಸ್ಯೆ ಇದ್ರೆ ಸ್ವಲ್ಪ ಕಾಯಿರಿ. BAMS ಆಡ್ ಮಾಡೋರಿದ್ರೆ ಮಾಡ್ಬೋದು, ಬೇಡವಾದ ಕಾಲೇಜುಗಳನ್ನ ಡಿಲೀಟ್ ಮಾಡ್ಬೋದು, ಮತ್ತೆ ಅತಿ ಮುಖ್ಯವಾಗಿ ನಿಮ್ಮ ಪ್ರಿಯಾರಿಟಿಯನ್ನ ಸರಿಪಡಿಸ್ಕೊಳ್ಬೋದು. ಇದೆಲ್ಲ ಮಾಡೋಕೆ ಆಗಸ್ಟ್ 25 ಕೊನೆ ದಿನ. ಕರೆಕ್ಟ್. ಇದಿಷ್ಟು ಮುಖ್ಯವಾದ ಅಂಶಗಳು. ಇಲ್ಲಿ ಒಂದು ವಿಚಾರ ಗಮನಿಸಬೇಕು ನೋಡಿ. ಹೇಳಿ. ಒಂದು ಕಡೆ ಹೊಸ ಕಾಲೇಜ್ ಸೇರ್ಸೋಕೆ ಲಿಮಿಟೇಷನ್ ಇದೆ BAMS ಬಿಟ್ಟು. ಇನ್ನೊಂದು ಕಡೆ ಶುರುನೇ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆಗಳಿಂದ ಟೈಮ್ ಹೋಗ್ಬೋದು. ಹೌದು. ಇದೆರಡನ್ನೂ ಗಮನದಲ್ಲಿಟ್ಟುಕೊಂಡ್ರೆ ವಿದ್ಯಾರ್ಥಿಗಳಿಗೆ ಒಂದು ಸವಾಲು ಇದ್ದೇ ಇದೆ. ಹೌದು, ನೀವು ಹೇಳಿದ್ದು ಸರಿಯಾಗಿದೆ. ಅದೇ ನಮ್ಮ ಇವತ್ತಿನ ಚರ್ಚೆಯ ಕೊನೆಯ ಆಲೋಚನೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಈ ಪರಿಸ್ಥಿತಿಯಲ್ಲಿ, ಅಂದ್ರೆ ಹೊಸ ಆಪ್ಷನ್ಸ್ ಜಾಸ್ತಿ ಇಲ್ಲ, ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡಬೇಕು, ಮತ್ತೆ ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ಟೈಮ್ ಕೂಡ ವೇಸ್ಟ್ ಆಗಿರ್ಬೋದು. ಈ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹತ್ರ ಇರೋ ಲಿಸ್ಟ್ನಲ್ಲೇ ಆ ಡೆಡ್ಲೈನ್ ಒಳಗಡೆ ಹೇಗೆ ತಮ್ಮ ಆಯ್ಕೆಗಳನ್ನು ಅತ್ಯುತ್ತಮವಾಗಿ ಪ್ಲಾನ್ ಮಾಡಿ ರೀಆರ್ಡರ್ ಮಾಡಬಹುದು. ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ. ತಮ್ಮ ರ್ಯಾಂಕಿಂಗ್, ಕಟ್ ಆಫ್ ಟ್ರೆಂಡ್ಸ್ ಎಲ್ಲ ನೋಡಿ
ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ.